ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಗಗನ ವೀರು ಯೂಟ್ಯೂಬ್ ಚಾನಲ್. ನೋಡ್ತಾ ಇದ್ದೀರಲ್ವಾ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಸೊ ಇದು ರೋಡ್ ಸೈಡ್ ಸಿಗೋವಂತಹ ಮಸಾಲ ಮಿರ್ಚಿ ಅಂತಲೇ ಹೇಳ್ಬೋದು. ಇದನ್ನ ಈಸಿಯಾಗಿ ಮನೇಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಫಸ್ಟ್ ನಾನು ಒಂದು ಬೌಲ್ ಆಗುವಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಓಂ ಕಾಳು ಅಥವಾ ಅಜ್ವಾನ ಅಂತ ಹೇಳ್ತೀವಲ್ಲ, ಅದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸೊ ನಿಮ್ಮಲ್ಲಿ ನೀವು ಎಷ್ಟು ಜನ ಇರ್ತೀರ ಅದು ನೋಡಿ ನೀವು ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ 4 ಮೆಣಸಿಕಾಯಿಗೆ ಮಾಡಿಕೊಂಡೆ. ಈ ಹಿಟ್ಟನ್ನ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಿರ್ಚಿ ಮಾಡೋ ಅಥವಾ ಬೋಂಡ ಮಾಡೋ ಅದಕ್ಕೆ ನಾವು ಇದನ್ನ ಚೆನ್ನಾಗಿ ಯಾವುದೇ ರೀತಿ ಗಂಟಿಲ್ಲದೆ ಇದನ್ನ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ನೀರು ಹಾಕ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಈ ರೀತಿ ಬರಲಿ. ಸೊ ಆವಾಗ ನಾವು ಏನು ಮಿರ್ಚಿನ ಹಾಕ್ತೀವಲ್ಲ ಆವಾಗ ಅದು ಅಷ್ಟು ಈಸಿಯಾಗಿ ಎಣ್ಣೆಯಲ್ಲಿ ಬಿಟ್ಕೊಳಲ್ಲ ಹಿಟ್ಟು. ಹಾಗಾಗಿ ತುಂಬ ನೀರಾದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಈಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡು ಬೇಯಿಸಿರೋ ಆಲೂಗಡ್ಡೆ ಹಾಕೋಣ. ಸ್ಟಫಿಂಗ್ ಸ್ವಲ್ಪ ಈರುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು ಹಾಕಿ ಬೇಯಿಸಿದ್ವಿ. ಸೊ ಇದನ್ನು ಹಾಗೆ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕಿ ಬೇಯಿಸಿದ್ದೀನಿ, ಸೊ ಹಾಕೊಳೋದು ಬೇಡ. ಈ ಥರ ಇದನ್ನ ಕಟ್ ಮಾಡಿಕೊಂಡು ಈ ಒಳಗಡೆ ಫೀಲಿಂಗ್ಸ್ನ ತೆಗೆದುಬಿಡಿ ಎಲ್ಲ ನೀಟಾಗಿ. ಇದೇನಿದೆ ಇದನ್ನು ತೆಗೆದುಬಿಡಿ. ಆವಾಗಲೇ ಏನಿದು ಸ್ಟಫಿಂಗ್ ರೆಡಿ ಮಾಡ್ಕೊಂಡಲ್ಲ, ಇದನ್ನ ಇದರೊಳಗೆ ಫಿಲ್ ಮಾಡೋಣ. ಸೊ ಈ ಥರ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಅಷ್ಟರಲ್ಲಿ ಬೇಗ ಒಂದು ಸ್ವಲ್ಪ ಹಾಕಿ ನೋಡೋಣ. ಇನ್ನು ಎಣ್ಣೆ ಕಾದಿಲ್ಲ ಅಷ್ಟು. ಈಗ ಚೆನ್ನಾಗಿ ಎಣ್ಣೆ ಕಾದಿದೆ. ಸೊ ಇವಾಗ ನಾವೇನು ಮಾಡೋಣ, ಆವಾಗಲೇ ಏನಿದು ಹಿಟ್ಟು ಮಾಡ್ಕೊಂಡಿದ್ವಲ್ಲ, ಸೊ ಇದನ್ನ ನೀಟಾಗಿ ಫಿಲ್ ಮಾಡಿಬಿಡೋಣ. ಓಪನ್ ಆಗೋದು ಬೇಡ. ಒಂದು ಸ್ವಲ್ಪ ಎಣ್ಣೆ ಕಾಯಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿ ಚೆನ್ನಾಗಿ. ಫಸ್ಟ್ ಒಂದು ಹಾಕಿ ನೋಡಿ, ಗೊತ್ತಾಗುತ್ತೆ. ಈ ಥರ ಚೆನ್ನಾಗಿ ಎದ್ಬಿಟ್ಟು ಹಾಕಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸರಿ ನೀವು ಟ್ರೈ ಮಾಡಿ ಮನೇಲಿ. ಇದರಲ್ಲಿ ಹಾಲು, ಈರುಳ್ಳಿ ಎಲ್ಲ ಹಾಕಿದ್ದೀನಿ ಒಳಗಡೆ ಸ್ಟಫಿಂಗು. ಸ್ಟ್ರೀಟಲ್ಲಿ ಸಿಗುತ್ತಲ್ಲ ಅದೇ ಥರ ಮಸಾಲ ಮೆಣಸಿನ್ಕಾಯಿ, ಮಿರ್ಚಿ. ನೋಡಿ, ಇದು ಈ ಥರ ಚೆನ್ನಾಗಿ ಕೆಂಪಾಗಬೇಕು.
ನೋಡಿದ್ರಲ್ಲ, ಬಿಸಿ ಬಿಸಿಯಾದ ರುಚಿಯಾದ ಹಾಗೂ ಗರಿ ಗರಿಯಾದ ರೋಡ್ ಸೈಡ್ ಸಿಗೋವಂಥ ಮಸಾಲ ಮಿರ್ಚಿ ಮನೆಯಲ್ಲೇ ಯಾವ ರೀತಿಯಾಗಿ ಈಸಿಯಾಗಿ ಮನೇಲಿರೋ ಸಾಮಾನುಗಳನ್ನು ಬಳಸ್ಕೊಂಡು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಕೋಕೋನಟ್ ರೈಸ್ ಮತ್ತು ರಾಜಸ್ಥಾನ್ ಮಿರ್ಚಿ ರೆಡಿ ಆಯಿತು.